ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವಾಗಲಂತೂ ಗಾಳಿ ಅನ್ನೋದು ತುಂಬಾ ಅಶುದ್ಧವಾಗಿ ಬರ್ತಿದೆ. ಗಾಳಿ ಅನ್ನೋದೇ ಇಲ್ಲ. ಬೆಂಗಳೂರಲ್ಲಂತೂ ಎಲ್ಲ ಕಡೆ ಕಾಂಕ್ರೀಟ್ ಕಟ್ಟಡಗಳು ಎದ್ದಿರೋದ್ರಿಂದ, ಹಾಗೆ ರೋಡೆಲ್ಲ ಡಿಗ್ ಮಾಡಿ ಮಣ್ಣು ಎದ್ದಿರೋದ್ರಿಂದ ಒಳ್ಳೆ ಗಾಳಿ ಅನ್ನೋದೇ ನಮಗೆ ಸಿಗ್ತಾ ಇಲ್ಲ. ಆದ್ದರಿಂದ ಅಟ್ಲೀಸ್ಟ್ ನಮ್ಮ ಮನೆ ಒಳಗಡೆ ಒಳ್ಳೆ ಗಾಳಿ ಬೇಕು ಅಂತಂದರೆ ಈ ಥರ ಗಿಡಗಳನ್ನ ಇಂಡೋರ್ ಪ್ಲಾಂಟ್ಸ್ನ ಮನೇಲೇ ಇಟ್ಕೊಳ್ಳೋದ್ರಿಂದ ನಮಗೆ ಶುದ್ಧವಾದ ಗಾಳಿ ಸ್ವಲ್ಪ ಮಟ್ಟಿಗಾದರೂ ಸಿಗುತ್ತೆ. ನಾವು ನಮ್ಮ ಮಕ್ಕಳೆಲ್ಲ ಉಸಿರಾಡ್ಕೊಳ್ಬೋದು. ತುಂಬಾ ಒಳ್ಳೆ ಗಿಡಗಳನ್ನ ಈ ಶಾಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ನಾನು. ಇಲ್ಲಿ ಇಂಡೋರ್ ಪ್ಲಾಂಟ್ಸ್ ಹಾಗೂ ಔಟ್ಡೋರ್ ಪ್ಲಾಂಟ್ಸು ಎಲ್ಲವೂ ಸಿಗುತ್ತೆ ನಿಮಗೆ. ಅದಕ್ಕೆ ಬೇಕಾಗಿರೋಂಥ ಗೊಬ್ಬರಗಳು ಸಿಗುತ್ತೆ, ಹಾಗೆಯೇ ಪಾಟ್ಗಳು ಸಿಗುತ್ತೆ. ನೀವು ಡೆಕೋರೇಟಿವ್ ಐಟಮ್ ಆಗಿ ಏನಾದ್ರು ಕೊಡಬೇಕು ಅಂದರೂ ಕೂಡ ಈ ಶಾಪಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಮದುವೆ, ಹುಟ್ಟುಹಬ್ಬ, ಶುಭ ಸಮಾರಂಭಗಳಿಗೆ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂದರೂ ಕೂಡ ಈ ಥರ ಇಲ್ಲಿ ಹೂವಿನ ಅಲಂಕಾರದ ಜೊತೆಗೆ ಗಿಡಗಳು ಕೂಡ ಸಿಗುತ್ತೆ. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಪಾಟ್ ಇರ್ಬೋದು, ಗಿಡಗಳಿರ್ಬೋದು, ಎಲ್ಲ ಕಡಿಮೆ ರೇಟ್ಗೆ ಸಿಗ್ತಾ ಇದೆ. ನಮ್ಮ ಚಾನಲ್ ನೋಡ್ಕೊಂಡು ಹೋಗೋರಿಗೆ ಕಡಿಮೆ ಕೂಡ ಹಾಕ್ಕೊಡ್ತಾರೆ. ಆದ್ದರಿಂದ ನಾನು ಈ ಶಾಪ್ನ ರೆಫರ್ ಮಾಡ್ತಾ ಇದ್ದೀನಿ. ಇವತ್ತಿನ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಗಿಡಗಳಿರ್ಬೋದು, ಪಾಟ್ ಇರ್ಬೋದು, ಎಲ್ಲವನ್ನೂ ನೋಡ್ಬೋದು ನೀವು. ನಿಮ್ಮ ಮನೆಯಲ್ಲಿ ನೀವೇ ಸ್ವಂತ ಗಾರ್ಡನ್ ಮಾಡಬೇಕು ಅಂತಂದರೆ ನಿಮಗೆ ಎಲ್ಲ ಥರ ಮಣ್ಣುಗಳು ಸಿಗುತ್ತೆ, ಗೊಬ್ಬರಗಳು ಸಿಗುತ್ತೆ, ಬೀಜಗಳು ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ, ಪಾಟ್ಗಳು ಸಿಗುತ್ತೆ. ಹೊಸದಾಗಿ ನಿಮ್ಮ ಮನೆಗೆ ಗಾರ್ಡನ್ ಮಾಡಿಸ್ಬೇಕು, ಹಾಗೆಯೇ ರೀಪಾಟಿಂಗ್ ಮಾಡ್ಕೊಡ್ಬೇಕು ಅಂತಂದರೆ ಅವರೇ ಬಂದು ಕೂಡ ಮಾಡ್ಕೊಡ್ತಾರೆ. ನಿಮಗೆ ಟೈಮ್ ಇಲ್ಲ ಅಂದರೆ ಅವ್ರ ಕಡೆಯಿಂದನೇ ಕಳಿಸ್ಕೊಡ್ತಾರೆ, ಅವರೇ ಬಂದು ಮಾಡ್ಕೊಡ್ತಾರೆ. ನಾವು ಕೊಟ್ಟಿರೋ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಸಾಕು, ನಿಮ್ಮ ಮನೆಗೆ ಅವರು ಕಳಿಸ್ಕೊಡ್ತಾರೆ. ಪಾಟಿಂಗ್ ಇರ್ಬೋದು, ರೀಪಾಟಿಂಗ್ ಇರ್ಬೋದು, ಅಥವಾ ಹೊಸದಾಗಿ ಗಾರ್ಡನ್ ಮಾಡಬೇಕು, ಲ್ಯಾಂಡ್ ಮಾಡಬೇಕು ಅಂದರೂ ಕೂಡ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ನಿಮಗೆ A to Z ಕಲೆಕ್ಷನ್ಸು ಈ ಶಾಪಲ್ಲಿ ಸಿಗುತ್ತೆ. ಇದೆಲ್ಲ ನೀವು ನೋಡಬೇಕು ಅಂತಂದರೆ ನಾವು ಹೇಳೋ ಶಾಪಿಗೆ ವಿಸಿಟ್ ಮಾಡಲೇಬೇಕು. ನಾವಿವತ್ತು ವಿಡಿಯೋ ಮಾಡ್ತಿರೋದು ಶ್ರೀ ಬಾಲಾಜಿ ಗಾರ್ಡನ್ ಕೇರ್, ಲೊಕೇಟ್ ಆಗಿರೋದು ಶ್ರೀನಿವಾಸ್ ನಗರ, ಬ್ಯಾಂಗ್ಳೂರಲ್ಲಿ. ಫುಲ್ ಅಡ್ರೆಸ್, ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ನಿಮಗೆ ಅಡ್ರೆಸ್ಸು ಗೊತ್ತಾಗಲಿಲ್ಲ ಅಂದರೆ ನಾವು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಹೊರಡ್ಬೋದು. ಇವ್ರ ಹತ್ರ ಅಂತೂ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್, ಇಂಡೋರ್ ಪ್ಲಾಂಟ್ಸ್ ಇದೆ, ಹಾಗೆ ಪಾಟ್ಸ್ಗಳು ಸಿಗುತ್ತೆ, ಹಾಗೆ ಅದಕ್ಕೆ ಸೂಟ್ ಆಗುವಂಥ ಗೊಬ್ಬರಗಳು ಕೂಡ ಈ ಶಾಪಲ್ಲಿ ನಿಮಗೆ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ಅದರಿಂದ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸುಮಾರು 100 ರೂಪಾಯಿಂದ 50 ರೂಪಾಯಿಂದನೇ ಶುರುವಾಗುತ್ತೆ ಪಾಟ್ಗಳೆಲ್ಲ, ಹಾಗೆ ಗಿಡಗಳೆಲ್ಲ. ಎಲ್ಲ ಥರ ಕಲೆಕ್ಷನ್ಸ್ ಒಂದೇ ರೂಫಲ್ಲಿ ಸಿಗೋದ್ರಿಂದ ನೀವು ಆರಾಮಾಗಿ ಎಲ್ಲೂ ಹೋಗಬೇಕಾಗಿಲ್ಲ. ನೀವು ಈ ಶಾಪ್ಗೆ ಬಂದರೆ ಸಾಕು, ನಿಮಗೆಲ್ಲವೂ ಸಿಗುತ್ತೆ. ಇಲ್ಲಿನ ಕಲೆಕ್ಷನ್ಸ್ ಎಲ್ಲ ಸೂಪರ್ ಅಂತಲೇ ಹೇಳ್ಬೋದು. ಪ್ರೈಸಸ್ ಕೂಡ ತುಂಬಾ ಕಡಿಮೆ ಇದೆ. ನೀವು ಅಲ್ಲಿ ಒಳಗಡೆ ಹೋಗ್ಬಿಟ್ರೆ ನೀವು ಯಾವುದೋ ಒಂದು ಗಾರ್ಡನಲ್ಲಿ ಇದ್ದಂಗೆ ಅನಿಸುತ್ತೆ, ಅಷ್ಟು ಚೆನ್ನಾದ ಕಲೆಕ್ಷನ್ಸ್ ಅವರು ಇಟ್ಟಿದ್ದಾರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ ಪ್ರತಿಯೊಂದಕ್ಕೂ ಅವರು ರೇಟ್ ಹೇಳಿದ್ದಾರೆ, ಕಲೆಕ್ಷನ್ಸ್ ತೋರಿಸಿದ್ದಾರೆ, ಯಾವ ಥರ ಗಿಡ ಸಿಗುತ್ತೆ ಅಂತ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇವಾಗ ವಿಡಿಯೋನ ಶುರು ಮಾಡೋಣ, ಹಾಗೆ ಅವ್ರ ಇಂಟ್ರೊಡಕ್ಷನ್ ತೊಗೊಳ್ಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ನಿಮ್ಮ ಶಾಪ್ ನೇಮು, ಅಡ್ರೆಸ್? ನಮ್ದು ಶಾಪ್ ಬಂದು ಬಾಲಾಜಿ ಗಾರ್ಡನ್ ಕೇರ್ ಅಂತ. ಓಕೆ. ನಮ್ದು ಶಂಕರ್ನಾಗ್ ಸರ್ಕಲ್ ಇದೆಯಲ್ಲ ಮೇಡಮ್, ಡೊಂಕನ ಫೀಲ್ಡ್ ಹತ್ರ ಬಂದ್ರೆ ನಮ್ ರಾಮದೇವ್ ಮೆಡಿಕಲ್ ಆಪೋಸಿಟ್ ಇರೋದು ನಮ್ದು ಶಾಪ್, ಬಾಲಾಜಿ ಗಾರ್ಡನ್ ಕೇರ್. ಮೇಡಮ್ ನಿಮ್ಮಲ್ಲಿ ಏನೆಲ್ಲ ಸಿಗುತ್ತೆ ಮೇಡಮ್? ನಮ್ಮಲ್ಲಿ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಸಿಗತ್ತೆ, ಆಮೇಲೆ ಫೈಬರ್ ಪಾಟ್ ಸಿಗತ್ತೆ, ನಾರ್ಮಲ್ ಪಾಟ್ ಸಿಗತ್ತೆ, ಆಮೇಲೆ ಎನಿಮಲ್ಸ್ ಪಾಟ್, ನಾರ್ಮಲ್ ಚಿಕ್ಕ ಚಿಕ್ಕ ಪಾಟ್ಸ್, ಗೊಬ್ಬರಗಳು, ಆಮೇಲೆ ಬೌಲು, ಎಲ್ಲ ತರ ಪಾರ್ಟ್ಸ್ ಗಳೆಲ್ಲ ಸಿಗತ್ತೆ. ಸ್ಟ್ಯಾಂಡ್, ಹ್ಯಾಂಗಿಂಗ್ ಪಾಟ್ಸ್, ಲಾಂಗ್ ಪಾರ್ಟ್ಸ್, ಎಲ್ಲಾ ತರ ಸಿಗುತ್ತೆ ಮೇಡಮ್. ಎಲ್ಲಾ ತರ. ವರ್ಷ ಆಯ್ತು ಈ ಶಾಪ್ ಓಪನ್ ಆಗಿ? ಮೇಡಮ್ ನಮ್ದು 10 years ಆಯ್ತು. 10 years ಆಗಿದೆ. ಟೈಮಿಂಗ್ಸ್ ಏನು ಶಾಪ್ದು? ಟೈಮಿಂಗ್ಸ್ ಮೇಡಮ್ 10:30 ಇಂದ 2 o'clock, 4:30 ಇಂದ 9 o'clock. ಸಂಡೇ 7 days ಓಪನ್ ಮೇಡಮ್. 7 days ಆಲ್ ಡೇಸ್ ಓಪನ್ ಇರುತ್ತೆ. ಆಲ್ ಡೇಸ್ ಓಪನ್ ಇರುತ್ತೆ ಮೇಡಮ್. ಇವಾಗ ಪ್ರಾಡಕ್ಟ್ಸ್ ಎಲ್ಲ ನೋಡ್ತಾ ಬರೋಣ, ಏನೇನಿದೆ, ಆಮೇಲೆ ಪ್ರೈಸ್ ಎಲ್ಲ ಎಷ್ಟು ಅಂತ ನೋಡ್ತಾ ಬರೋಣ ಇವಾಗ. ಓಕೆ ಮೇಡಮ್. ಇದು ನೋಡಿ ಮೇಡಮ್, ಜೆಟ್ ಪ್ಲಾಂಟ್ ಅಂತ. ಇದು ಏರ್ ಪ್ಯೂರಿಫೈ ಪ್ಲಾಂಟ್, ಮತ್ತೆ ವಾಸ್ತುಗೂ ಇಡ್ತಾರೆ, ಏರ್ ಪ್ಯೂರಿಫೈಗೂ ಇಡ್ತಾರೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ, ತುಂಬಾ ಒಳ್ಳೇದ್ ಕೂಡ ನಿಮಗೆ. ಸೊ ಬೆಡ್ರೂಮ್ ಅಲ್ಲಿ ಇಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ, ಗಾಳಿ ಚೆನ್ನಾಗಿ ಬರುತ್ತೆ ಅದರಿಂದ. ಓಕೆ. ಅದ್ರಲ್ಲಿ ದೊಡ್ಡದು ಬೇಕಂದ್ರೆ ದೊಡ್ಡದು ಸಿಗುತ್ತೆ. ಓಕೆ. ದೊಡ್ಡದು ಬೇಕಂದ್ರೆ ದೊಡ್ಡದು ಸಿಗುತ್ತೆ, ಚಿಕ್ಕದ್ ಬೇಕಂದ್ರೆ ಚಿಕ್ಕದು ಸಿಗುತ್ತೆ. ಸುಮಾರು ಇಂಡೋರ್ ಪ್ಲಾಂಟ್ಸ್ ಇಟ್ಟಿದ್ದೀರಾ ಹಾಗಾದ್ರೆ ಅಲ್ವಾ? ಇದು ಆಂಥೋರಿಯಂ. ಓಕೆ. ಆಂಥೋರಿಯಂ ನಿಮ್ಗೆ ಲೀಫ್ ಅಲ್ಲೆಲ್ಲ ನಿಮ್ಗೆ ಕಲರ್ಸ್ ಬರುತ್ತೆ. ಈ ಲೀಫ್ ಅಲ್ಲಿ ಯಾವ ಕಲರ್ ಬೇಕು, ಪಿಂಕ್, ರೆಡ್, ವೈಟ್, ಯಾವ ತರ ಲೀಫ್ ಬರುತ್ತೆ. ಇದು ಆಂಥೋರಿಯಂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಮನೆ ಎಂಟ್ರೆನ್ಸ್ ಅಲ್ಲಿ ಇಟ್ರೆ ನಿಮ್ಗೆ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಏನ್ ಪ್ರೈಸ್ ಆಗುತ್ತೆ? ಇದೆಲ್ಲ ನಿಮ್ಗೆ 400, 350 ಆಗುತ್ತೆ. ಕಮ್ಮಿ ಹಾಕೊಡ್ತೀವಿ. ಓಕೆ. ಇದು ಟೇಬಲ್ ಪಾಮ್. ಓಕೆ. ಪಾಮ್ಸ್ ಬರುತ್ತಲ್ಲ ನಿಮ್ಗೆ, ಅದು ನಿಮ್ಗೆ ದೊಡ್ಡ ಪಾಮ್ಸ್ ಎಲ್ಲ ನಿಮ್ಗೆ ಮನೆ ಮುಂದೆ ಇಡ್ತಾರೆ. ಈ ಚಿಕ್ಕ ಪಾಮ್ಸ್ ನಿಮ್ಗೆ ಟೇಬಲ್ ಪಾಮ್ಸ್ ಅಂತ. ಇದು ಮನೆ ಒಳಗಡೆ ಇಡಕ್ಕೆ ನಿಮ್ಗೆ ಚಿಕ್ಕದಾಗಿ ಚೆನ್ನಾಗಿ ಕಾಣಿಸುತ್ತೆ. ಟೇಬಲ್ ಪಾಮ್ಸ್ ತರ ಇರುತ್ತೆ, ನಿಮ್ಗೆ ಹೆವಿ ಅಂತ ಅನ್ಸಲ್ಲ. ಇದು ಇವಾಗ ಕಿಚನ್ ಗಿಡಕ್ಕೆ ಯಾವ್ದಾದ್ರು ಪ್ಲಾಂಟ್ಸ್ ಇದೆ ನಿಮ್ಮ ಹತ್ರ? ಕಿಚನ್ ಟೆರ ಇದರಲ್ಲಿ ಕಿಟಕಿನಲ್ಲಿ ಇಡೋದಕ್ಕೆ ಇರುತ್ತೆ ಮೇಡಮ್. ನೋಡಿ, ಇದೆಲ್ಲ ಕಿಚನ್ ಅಲ್ಲಿ ಇಡಬಹುದು, ಯಾಕಂದ್ರೆ ನಿಮ್ಗೆ ಕಿಚನ್ ಅಲ್ಲಿ ಚಿಕ್ಕದಿಟ್ರೆ ಚೆನ್ನಾಗಿ. ಹೌದು ಹೌದು ಮೇಡಮ್. ಇವಾಗ ಕೆಲವೊಂದು ಗಿಡಗಳು ನಿಮ್ಮ ಹತ್ರ ಇರಲ್ಲ, ಕೇಳಿದ್ರು ತರ್ಸ್ಕೊಡ್ತೀರಾ ನೀವು? ತರ್ಸ್ಕೊಡ್ತೀರಲ್ವಾ? ಅವ್ರು ಬಂದು ಅಡ್ವಾನ್ಸ್ ಕೊಟ್ಟವ್ರು ತರ್ಸ್ಕೊಡ್ತೀವಿ. ಓಕೆ.
ಇದು ಲಿಪ್ಸ್ಟಿಕ್ ಪ್ಲಾಂಟ್. ಇದು ಲಿಫ್ಟಿಕ್ ಪ್ಲಾಂಟ್ ಅಂತ ಮೇಡಮ್. ಇದು ಗ್ರೀನ್ ಅಂಡ್ ಪಿಂಕ್ ಅಲ್ಲಿ ಬರುತ್ತೆ, ಅದಕ್ಕೆ ಇದನ್ನ ಲಿಫ್ಟಿಕ್ ಪ್ಲಾಂಟ್ ಅಂತ ಕರೀತಾರೆ. ಇದು ಚೆನ್ನಾಗಿರುತ್ತೆ ನಿಮಗೆ, ಇದು ಅಗಲವಾಗಿ ಉದ್ದಾಗಿ ಚೆನ್ನಾಗಿ ಬೆಳೆಯುತ್ತೆ. ಈ ವೈಟ್ ಪಾಟ್ ಅಲ್ಲಿ ಎಲ್ಲ ಹಾಕಿದ್ರೆ ನಿಮಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಗೆ ಮನೆ ಮುಂದೆ ಇಟ್ಟು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಮನಿ ಪ್ಲಾಂಟ್ ಕೂಡ ಸಿಗುತ್ತಲ್ಲ ತರಾವರಿ? ಮನಿ ಪ್ಲಾಂಟ್ ಸಿಗುತ್ತೆ ಮೇಡಮ್. ಇದು ಮನಿ ಪ್ಲಾಂಟ್ ಗ್ರೀನು ಮತ್ತೆ ಇದು ಗೋಲ್ಡನ್ ಕಲರ್ ಎರಡು ಮಿಕ್ಸ್ ಇರುತ್ತೆ, ಮಿಕ್ಸ್ ಹಾಕಿರ್ತಾರೆ. ಮಿಕ್ಸ್ ಹಾಕಿರೋದ್ರಿಂದ ನಿಮ್ಗೆ ವೆರೈಟಿಯಾಗಿ ಕಾಣಿಸುತ್ತೆ. ಕಲರ್ಫುಲ್ ಆಗಿ ಕಾಣಿಸುತ್ತೆ, ಯಾಕಂದ್ರೆ ಎರಡು ಗಿಡನು ಮಿಕ್ಸ್ ಮಾಡಿ ಹಾಕಿರ್ತಾರೆ. ಏನ್ ಪ್ರೈಸ್ ಆಗುತ್ತೆ? ಏನು 80 rupees ಆಗುತ್ತೆ. ಇದೆಲ್ಲ ಯಾವ ತರ? ಇದೆಲ್ಲ ಇಂಡೋರ್ ಪ್ಲಾಂಟ್ಸ್. ಇದೆಲ್ಲ ಇಂಡೋರ್ ಪ್ಲಾಂಟ್ಸ್, ಫ್ಯಾನ್ಸಿ ತರ ಇರುತ್ತೆ, ಚೆನ್ನಾಗಿ ಬರುತ್ತೆ. ಇದೆಲ್ಲ ಒಂದ್ 400 rupees ಆಗುತ್ತೆ. ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಗಿಡ. ನಿಮಗೆ ಜೇಡು ಸಿಗುತ್ತಲ್ಲ ನಿಮ್ಮ ಹತ್ರ? ಜೇಡು ಸಿಗುತ್ತೆ ಮೇಡಮ್, ಜೇಡ್ ಇಲ್ಲಿದೆ ನೋಡಿ. ಓಕೆ, ಸೊ ಇದು ಕೂಡ ತುಂಬಾ ಒಳ್ಳೆ ಗಿಡ ಇದು. ಓಕೆ, ಜೇಡ್ ಪ್ಲಾಂಟ್ ಎಲ್ಲ ಇದೆ. ಇದು ನೋಡಿ ಹಾರ್ಟ್ ಶೇಪ್ ಅಲ್ಲಿ ಇರೋಂತ ಪ್ಲಾಂಟ್ಸ್. ಇದು ಚೆನ್ನಾಗಿದೆಲ್ಲ, ಇದು ಹಾರ್ಟ್ ಶೇಪ್ ಅಲ್ಲಿ ಇರೋಂತ ಪ್ಲಾಂಟ್ಸ್. ನಿಮ್ಗೆ ಚೆನ್ನಾಗಿ ಈ ತರ ಕ್ರೀಪರ್ ತರಾನು ಬರುತ್ತೆ, ಅಗಲವಾಗಿ ಚೆನ್ನಾಗಿ ಬರುತ್ತೆ. ಇದು ಎಲ್ಲಾರು ಈ ಪ್ಲಾಂಟ್ ಎಲ್ಲಾರು ಇಟ್ಟಿರ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ತುಂಬಾ ಇದು ವಾಸ್ತು ಪ್ರಕಾರನೂ ಇರುತ್ತೆ. ಮತ್ತೆ ನಿಮ್ಗೆ ಇದೆಲ್ಲ ನಿಮ್ಗೆ ಲೋ ಮೇಂಟೆನೆನ್ಸ್ ಇರುತ್ತೆ. ಎಲ್ಲ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮೇಂಟೈನ್ ಮಾಡ್ಕೋಬಹುದು ಇದೆಲ್ಲ. ಇನ್ನೊಂದೇನಂತ ಗೊತ್ತಾ ಮೇಡಮ್, ಯಾವ ಗಿಡ ತಗೊಂಡ್ ಮನೇಲಿ ಇಟ್ರು ಒಳ್ಳೇದೇನೆ, ಶುಭನೇ ಅಲ್ವಾ? ಯಾವ್ದೇ ಗ್ರೀನ್ ಟ್ರೀ ತಗೊಂಡೋಗಿಟ್ರು ಮನೆಗೆ ಒಳ್ಳೇದೇ ಆಗುತ್ತೆ. ನೋಡಿ ಇದೊಂಥರ ಚೆನ್ನಾಗಿದೆ. ಹೌದು, ಇದೆಲ್ಲ ಫ್ಯಾನ್ಸಿ ಇರತ್ತಲ್ವಾ, ಇದೆಲ್ಲ ಚೆನ್ನಾಗಿರುತ್ತೆ. ನಿಮ್ಗೆ ಇದ್ರಲ್ಲಿ ದೊಡ್ಡದು ಬೇಕು ಅಂದ್ರೆ ದೊಡ್ಡದು ಇದೆ ನೋಡಿ. ಇದು ದೊಡ್ಡದು, ಚಿಕ್ಕದು ಇದು ಮನೆ ಒಳಗಡೆ ಇರೋದು. ಇದು ಮನೆ ಈಚೆ ಇಡ್ಬೋದು. ಮನೆ ಎಂಟ್ರೆನ್ಸ್ ಬರುತ್ತಲ್ಲ ಆ ತರ ಇಡ್ಬೋದು. ತುಂಬಾ ದೊಡ್ಡದಾಗಿರುತ್ತೆ. ಅದ್ರಲ್ಲೇ ಅದು ನೆಕ್ಸ್ಟ್ ವೆರೈಟಿ. ಇದು ಪೀಸ್ ಲಿಲ್ಲಿ ಅಂತ. ಇದು ನೋಡಿ ಪೀಸ್ ಲಿಲ್ಲಿ. ಇದು ಲೀಫ್ ಅಲ್ಲಿ ನಿಮಗೆ ವೈಟ್ ಕಲರ್ ಹೂವ ಬರುತ್ತೆ, 1 2 3 4 ಹೂವ. ಬಟ್ ನಿಮ್ಗೆ ಹೂವ ಇರೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಗಿಡ. ಪೀಸ್ ಲಿಲ್ಲಿ ತುಂಬಾ ಜನ ಇಷ್ಟ ಪಡ್ತಾರೆ ಈ ಗಿಡನ. ಮೇಡಮ್ ಈಗ ಡೈಲಿ ಯೂಸ್ಗೆ ಅಂದ್ರೆ ಪೂಜೆ ಮಾಡೋದಕ್ಕೆ ದಾಸವಾಳ ಆತರ ರೋಸ್ ಆತರ ಸಿಗುತ್ತಾ? ಅದು ಸಿಗುತ್ತೆ ಮೇಡಮ್. ಅದು ನಾವು ಆರ್ಡರ್ ಕೊಟ್ರೆ ತರ್ಸ್ಕೊಡ್ತೀವಿ. ಬಟ್ ನಾವು ಔಟ್ಡೋರ್ ಇಲ್ಲಿ ಬಿಸ್ಲಿಲ್ಲ ಅಂತ ಸೇಲ್ ಮಾಡ್ತೀವಿ. ಕೇಳಿದ್ರೆ ತರ್ಸ್ಕೊಡ್ತೀವಿ ಮೇಡಮ್. ಒಂದಿನ ಟೈಮ್ ಕೊಟ್ರೆ ತರ್ಸ್ಕೊಡ್ತೀವಿ. ಈ ಗಣಗ್ಲೆ ಕಡ್ಡಿ ಎಲ್ಲ ಸಿಗುತ್ತೆ ನಿಮ್ಮ ದಾಸವಾಳ? ಪೂಜಾ ಪರ್ಪಸ್ಗೋಸ್ಕರ ಏನೇನು ಹೂವ ಯೂಸ್ ಮಾಡ್ತೀವಿ ಅದೆಲ್ಲ ಸಿಗುತ್ತೆ ನಿಮ್ಮ ಹತ್ರ, ತರ್ಸ್ಕೊಡ್ತೀರಾ? ಸ್ನೇಕ್ ಪ್ಲಾಂಟ್ ನೋಡಿ, ಇದು ದೊಡ್ಡದು. ಇದು ಏರ್ ಪ್ಯೂರಿಫೈ ಮಾಡುತ್ತೆ ನಿಮ್ಗೆ. ಇದು ಲುಕ್ ವೈಸ್ ತುಂಬಾ ಚೆನ್ನಾಗೂ ಇರುತ್ತೆ. ಸ್ನೇಕ್ ಪ್ಲಾಂಟ್ ಆಲ್ಮೋಸ್ಟ್ ಎಲ್ಲರೂ ಇಟ್ಟಿರ್ತಾರೆ ಮನೆಯಲ್ಲಿ, ಎಲ್ಲಾರ್ಗು ಏರ್ ಪ್ಯೂರಿಫೈ ಮಾಡುತ್ತೆ. ಮತ್ತೆ ಇದು ವಾಸ್ತುಗೂ ಅನ್ವಯಿಸುತ್ತೆ. ವಾಸ್ತುಗೂ ಇಡ್ತಾರೆ, ಏರ್ ಪ್ಯೂರಿಫೈಗೂ ಇಡ್ತಾರೆ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದರಲ್ಲಿ ನೆಕ್ಸ್ಟ್ ಅಂದ್ರೆ ಇದು ಚಿಕ್ಕದು. ಇದು ಚೆನ್ನಾಗಿದೆ, ಒಂಥರ ಕ್ಯೂಟ್ ಆಗಿದೆ. ಚಿಕ್ಕದು ಕ್ಯೂಟ್ ಆಗಿದೆ. ಅದ್ರಲ್ಲಿ ಇನ್ನೊಂದ್ ತರ ಬರುತ್ತೆ. ಸೊ ಇದೆಲ್ಲ 3-4 ವೆರೈಟಿ ಜಾತಿ ಬರುತ್ತೆ. 4 ವೆರೈಟಿ ಜಾತಿ ಬರುತ್ತೆ. ಎಲ್ಲ ಗ್ರೀನು, ಫುಲ್ ಗ್ರೀನ್ ಅಂಡ್ ವೆಲ್. ಒಟ್ಟು ಎಲ್ಲ ಒಂದೇ ನೇಮು. ಒಂದೇ ನೇಮು. ಅದರಲ್ಲಿ ಫುಲ್ ಚಿಕ್ಕದ್ ಕ್ಯಾಕ್ಟಸ್ ವೆರೈಟಿ ಬೇಕಂದ್ರೆ ಫುಲ್ ಚಿಕ್ಕದು ಇದು. ಈ ತರ ಹರಡ್ಕೊಂಡಿರುತ್ತೆ. ಇದೊಂಥರ ವೆರೈಟಿ. 4 ವೆರೈಟೀಸ್ ಇರುತ್ತೆ. ಆದ್ರೆ ಚೇಂಜ್ ಇರುತ್ತೆ ಅಷ್ಟೇ. ಯಾವ ತರ ಬೇಕಾದ್ರೂ ಇಡಬಹುದು. ಮೇಡಮ್ ಇದೇನ್ ಕಲರ್ಫುಲ್ ಆಗಿದಲ್ಲ, ಇದು ಯಾವ ಟ್ರೀ? ಇದು ಯಾವ ಗಿಡ? ಇದು ಅದೇ ಮೇಡಮ್ ಲಿಫ್ಟಿಕ್ ಗಿಡ. ಬೇರೆ ಕಲರ್ ಇದೆಲ್ಲ ತೋರ್ಸುದ್ನಲ್ಲ ನಿಮ್ಗೆ, ಲಿಫ್ಟಿಕ್ ಗಿಡನೇ. ಇದು ಇದು ಅಷ್ಟೇ ಮೇಡಮ್. ಇದು ಏನಂತಂದ್ರೆ ಇಂಡೋರು. ಇದು ನಿಮ್ಗೆ ಒಂದೇ ಒಂದ್ ಕಡ್ಡಿ ಹಾಕಿದ್ರು ಜಾಸ್ತಿ ಬಂದ್ಬಿಡುತ್ತೆ ಗಿಡಗಳು. ಆತರ. ಇದು ಎಷ್ಟಾಗತ್ತೆ ಪ್ರೈಸ್? ಅದು ಇದು ಒಂದು 50 rupees ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದು 50, 70, 200 ಒಳಗಡೆ ಬಂದ್ಬಿಡುತ್ತೆ. ಸಣ್ಣ ಗಿಡ ಎಲ್ಲ ಜಾಸ್ತಿ ಏನ್ ರೇಟ್ ಇಲ್ಲ ಮೇಡಮ್. ಇದೆಲ್ಲ ಸ್ವಲ್ಪ ವೆರಿಗೇಟೆಡ್ ಕಾಸ್ಟ್ಲಿ ಗಿಡ ಇರೋದು, ಸ್ವಲ್ಪ ರೇಟ್ ಜಾಸ್ತಿ. ಈ ತರದ್ದ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬ್ಯಾಂಬೂ ಟ್ರೀ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇದು ಎಲ್ಲ ಕಾಸ್ಟ್ಲಿ ಆಗುತ್ತೆ. ಇದು ನೋಡಿ, ಇದು ಬೋನ್ಸಾಯಿ ಅಂತ. ಅದೇ 2 ವರ್ಷದ್ದು ಅಂತ ಹೇಳಿದ್ನಲ್ಲ, ಇದು ಬೋನ್ಸಾಯಿ. ಮೇಡಮ್ ಇದು ಪಾಮ್ ಟ್ರೀನೇ. ಇದು ಇದನ್ನೇ ಇನ್ನೊಂದ್ ತರ ವೆರೈಟಿ ಪಾಮು ಅವಾಗ ತೋರ್ಸದ್ನಲ್ಲ, ಅದ್ರಲ್ಲಿ ಇದು ಬೇರೆ ವೆರೈಟಿ ಬರುತ್ತೆ. ಇದು ನಿಮ್ಗೆ ಚೆನ್ನಾಗ್ ಕಾಣಿಸುತ್ತೆ. ಚಿಕ್ ಪಾಮ್ಸ್. ಇದು 100 rupees. ಚೆನ್ನಾಗಿರುತ್ತೆ ನಿಮ್ಗೆ. ಮನಿ ಪ್ಲಾಂಟ್ ದೊಡ್ಡದಾಗಿ ಹಾಕಿರೋಂಥದ್ದು. ಅದಕ್ಕೆ ನಾವು ಇದು ಮಾಸ್ಟಿಕ್ ಹಾಕ್ಬಿಟ್ಟು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸ್ಟಿಕ್ ಮಾಡಿ ಇಡಬಹುದು. ಬಾಲ್ಕನಿ ಮತ್ತೆ ನೀವು ಎಲ್ಲೆ ಲಿವಿಂಗ್ ಯಾವ ಟೆರಸ್ ಮುಂದೆ, ಮನೆ ಮುಂದೆ ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಮೇಡಮ್ ಇದ್ಯಾವುದು? ಇದು ಮೇಡಮ್ 2 layer ಲಕ್ಕಿ ಬಾಂಬ್ ಅಂತ.
ಹಾ ಇದರಲ್ಲಿ 3 ತರ ವೆರೈಟಿ ಬರುತ್ತೆ. ಹಾ ಹಾ ಇದ್ರಲ್ಲಿ 3 ಲೇಯರ್ ಬರುತ್ತೆ. ಹಾ. ಬಟ್ 3 ಲೇಯರ್ ನಮ್ಮ ಹತ್ರ ಇವಾಗ ನೋ ಸ್ಟಾಕ್ ಮೇಡಮ್. ಹಾ. ಸೊ ಅದರಿಂದ ಇವಾಗ 4 ಲೇಯರ್ ಇದೆ. 4 ಲೇಯರ್ ನಿಮ್ಗೆ 750 ರುಪೀಸ್ ಆಗುತ್ತೆ. ಓಕೆ. ಇದ್ರಲ್ಲೇ ತುಂಬಾ ವೆರೈಟೀಸ್ ನಿಮ್ಗೆ ಡಿಸೈನ್ ಎಲ್ಲ ಬೇಕು ಅಂತಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ತರದ್ದು ಈ ತರ ಶೇಪ್ ಅಲ್ಲೂ ಸಿಗತ್ತೆ. ಓಕೆ. ಇದೆಲ್ಲ ನಿಮಗೆ ಇಂಟೀರಿಯಲ್ ಆಗಿ ಮನೇಲೆಲ್ಲ ಡೆಕೋರೇಟಿವ್ ಆಗಿ ಗ್ಲಾಸ್ ಒಳಗಡೆ ಇಡುವಂತದ್ದು. ಮೇಡಮ್ ಇದೆಲ್ಲ ನೀವು ಮಾಡಿರೋದ ಇದೆಲ್ಲ ಅಥವಾ ಬೆಳೆದಿರೋದ ನ್ಯಾಚುರಲ್ ಪ್ರಾಡಕ್ಟ್ ಅವೆಲ್ಲ? ಇಲ್ಲ ಮೇಡಮ್, ಇದು ಬೇರೆ ಕಡೆ ಪೂನಾ ಕಡೆಯಿಂದ ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಗೆ ಬರುತ್ತೆ. ಸೊ ಅದನ್ನ ನಾವು ಇಲ್ಲಿಂದ ತಂದು ಮಾರ್ತೀವಿ. ಬಟ್ ನಿಮ್ಗೆ ಇದರಲ್ಲಿ 4 ತರ ಡಿಸೈನ್ ಸಿಗತ್ತೆ. ನಾವ್ ಇದನ್ನೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಈ ತರ ಓಪನ್ ಗ್ಲಾಸ್ ಅಲ್ಲಿ ಹಾಕಿ ಕಲ್ಲು ಹಾಕಿ ಇಟ್ರೆ ನಿಮ್ಗೆ ಟ್ರಾನ್ಸ್ಫಾರಮ್ ಗ್ಲಾಸ್ ಅಲ್ಲಿ ಇಟ್ರೆ ಸೊ ನಿಮ್ಗೆ ನೋಡಕ್ಕೆ ಚೆನ್ನಾಗ್ ಕಾಣಿಸುತ್ತೆ. ನಾವ್ ಇವಾಗ ಡೈನಿಂಗ್ ಟೇಬಲ್ ಮೇಲೆ ಇದು ಟಿಪಾಯಿ ಮೇಲೆ ಇದನ್ನ ಒಂದು ಸಿಂಗಲ್ ಆಗಿ ಇಟ್ರೆ ನಿಮ್ಗೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಅಂದ್ರೆ ಮಾಮೂಲಿ ಎಲ್ಲದು ಇದು ರೆಗ್ಯುಲರ್ ಆಗಿ ಎಲ್ಲ ಇಡ್ತಾರೆ. ಸೊ ಇದನ್ನ ಈ ತರ ರೆಗ್ಯುಲರ್ ಆಗಿ ಎಲ್ಲಾರು ಇಡ್ತಾರೆ ಮೇಡಮ್. ಬಟ್ ಆದ್ರೆ ಇದು ಈ ತರದೆಲ್ಲ ಇಟ್ರೆ ಇನ್ನು ನಿಮಗೆ ಮನೆ ಲುಕ್ ಚೆನ್ನಾಗ್ ಕಾಣಿಸುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ ಇಡೋದ್ರಿಂದ ನಿಮ್ಗೆ ಪಾಸಿಟಿವ್ ಎನರ್ಜಿ ನಮ್ಗೆ ಗಿಡದಿಂದ ಮನೆಗೆಲ್ಲ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಇದು ಪಿಂಗಾಣಿ ಅಥವಾ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ ಹೇಳ್ತಾರೆ ವಾಸ್ತುಪ್ರಕಾರ ಇಡಬೇಕು. ಅದರಲ್ಲಿ ನಿಮಗೆ 4 ಲೇಯರ್ ಬರುತ್ತೆ. ಮತ್ತೆ ಇಲ್ಲಿ ಇದು ನಿಮಗೆ ಮತ್ತೆ 5 ಲೇಯರ್ ಬರುತ್ತೆ. ಇದು ನಿಮಗೆ ಫುಲ್ ಹೈಟ್ ಬೆಳೆಯುತ್ತೆ. ಅಂದ್ರೆ ನೀವು ಪಾಟ್ ಚಿಕ್ಕದಾಗಿಟ್ರೆ ಫುಲ್ ಹೈಟ್ ಆಗಿ ಬೆಳೆಯುತ್ತೆ. ಲೇಯರ್ಸ್ ಅಂದ್ರೆ ಇದೊಂದು ಈ ತರನ ಹೇಳ್ತಿದ್ದೀರಾ? ಇಲ್ಲಿ 5 ಲೇಯರ್ಸ್ ಅಂತಾರೆ. 5 ಲೇಯರ್ಸ್, 7 ಲೇಯರ್ಸ್, 6 ಲೇಯರ್ಸ್ ಆತರ ಲೇಯರ್ ತರ ಬರುತ್ತೆ. ಬ್ಯಾಂಬೂ ಟ್ರೀ ಯಾವ ಲೇಯರ್ ನಿಮ್ಗೆ ಇಷ್ಟ ಆಗತ್ತೆ? ಇಲ್ಲ ನಮ್ಗೆ 2 ಲೇಯರೇ ಸಾಕು, ನಮ್ಮನೇಲಿ ಜಾಗ ಇಲ್ಲ, ನಮ್ಗೆ 5 ಲೇಯರೇ ಬೇಕು ಅಂತಂದ್ರೆ ಸೊ ಯಾವ ತರನು ಬೇಕಾದ್ರೆ ನೀವು ಇಟ್ಕೊಬಹುದು. ಮೇಡಮ್ ಇವಾಗ ಇವೆಂಟ್ಸ್ ನಡೀತಿರುತ್ತಲ್ವಾ, ಅವ್ರೆಲ್ಲ ಗಿಫ್ಟ್ ಕೊಡಕ್ಕೆ ಇವಾಗ ಯಾವ್ದು ಐಟಮ್ಸ್ ಯಾವ್ದು ಕೊಡಲ್ಲ. ಈ ತರ ಗಿಡಗಳು ನ್ಯಾಚುರಲ್ ಪ್ರಾಡಕ್ಟ್ಸ್ ನ ಕೊಡ್ತಾ ಇದಾರೆ ಇವಾಗ ಎಲ್ಲರೂ. ಆ ತರ ಬಲ್ಕ್ ಅಲ್ಲಿ ಆರ್ಡರ್ಸ್ ತಗೊಳ್ತೀರಾ ನೀವು? ಸುಮಾರು 200 ಪೀಸ್ ಬೇಕು, 100 ಪೀಸ್ ಬೇಕು ಅಂದ್ರೆ ಕೊಡ್ತೀರಾ? ಕೊಡ್ತೀವಿ. 1-2 ದಿನ 3 ದಿನ ಟೈಮ್ ಕೊಡ್ಬೇಕು. ನಾವೆಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡ್ತೀವಿ. ಇಲ್ಲ ಇಲ್ಲೇ ಬಂದು ತಗೊಂಡೋಗ್ಬೋದು, ಇಲ್ಲಾಂದ್ರೆ ಅವ್ರ ಇರೋ ಜಾಗಕ್ಕೆ ಕಳ್ಸಿಕೊಡ್ತೀರಾ? ಓಕೆ. ಡೋರ್ ಡೆಲಿವರಿ ಕೊಡ್ತೀರಾ? ಹಾಗಾದ್ರೆ ಡೆಲಿವರಿ ಎಲ್ಲ ಕೊಡ್ತೀವಿ ಮೇಡಮ್. ಇನ್ನೇನಿದೆ ಮೇಡಮ್ ಪ್ಲಾಂಟ್ಸ್ ಹೊಸ ತರ ಮೇಡಮ್? ನೋಡಿ ಇಂಡೋರ್ ಪ್ಲಾಂಟ್ಸ್ ಗಳು. ಇದು ಮೇಡಮ್ ಇದು ಹ್ಯಾಂಗಿಂಗ್ ಪಾಟ್. ಇದು ನಿಮ್ಗೆ ಯಾವ್ದು ಅಂತಂದ್ರೆ ಇದು ಮನಿ ಪ್ಲಾಂಟ್ ಅಲ್ಲಿ ಬೇರೆ ತರ ವೆರೈಟಿ ಬರುತ್ತೆ. ಮನಿ ಪ್ಲಾಂಟ್ ಬೇರೆ ಜಾತಿ. ಓಕೆ. ಸೊ ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ? ಇದ್ಯಾವ್ದು ಮೇಡಮ್? ಇದು ಚೆನ್ನಾಗಿದೆ ಲೀಫ್ ಎಲ್ಲ. ಯಾವ್ದು ಮೇಡಮ್? ಇದು ಲೀಫ್. ಅದೇ ಮೇಡಮ್ ಇದು ಝೆಡ್ ಪ್ಲಾಂಟ್. ಓಕೆ. ಇದು ಕೂಡ ಚೆನ್ನಾಗಿದೆ, ಒಳ್ಳೆದಿದೆಲ್ಲ. ಗಿಫ್ಟ್ ಇದು ಸ್ಟ್ರೈಟ್ ಆಗಿ ಬೆಳೀತಾ ಇರುತ್ತೆ. ಬಟ್ ನಿಮ್ಗೆ ಇದಕ್ಕೆಲ್ಲ ನೀರು ಎಲ್ಲ ಸ್ವಲ್ಪ 3 ಡೇಸ್ ಹಾಕ್ಬೋದು. ಲೋ ಮೇಂಟೆನೆನ್ಸ್, ನಮ್ಗೆ ಮೇಂಟೈನ್ ಮಾಡಕ್ ಟೈಮ್ ಇಲ್ಲ ಆತರ ಅನ್ನೋರೆಲ್ಲ ಈ ತರ ಗಿಡಕ್ಕೆ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದು ಪಚ್ಚೆ ಗಿಡ ಅಂತ, ಇದು ಪಚೀರ ಗಿಡ ಅಂತ ಬರುತ್ತೆ. ಇದು ನಿಮಗೆ ಈ ತರ ನುಲ್ಕೊಂಡಂಗೆ ಬರುತ್ತೆ. ಇದು ನಿಮ್ಗೆ ಗಿಫ್ಟ್ ಕೊಡಕ್ಕೂ ಆಗತ್ತೆ, ಅಥವಾ ನಿಮಗೆ ಒಂಥರ ಡಿಫ್ರೆಂಟ್ ಆಗಿ ಬೇಕು ನಮ್ಗೆ ಗಿಡಗಳು ಎಲ್ಲ ಅಂದ್ರೆ ಈ ತರ ಡಿಫ್ರೆಂಟ್ ಆಗಿ ಇಡಬಹುದು. ಇದು ನಿಮ್ಗೆ ಇದನ್ನೇ ಬ್ಯಾಂಬೂನೇ ಇದೆಯಲ್ಲ ಮೇಡಮ್, ಬುಡ ಇದೆಯಲ್ಲ, ಇದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಲುಕ್ ವೈಸ್ ಚೆನ್ನಾಗಿದೆ. ನಿಮ್ಗೆ ವೈಟ್ ಪಾಟ್ ಅಲ್ಲಿ ಹಾಕಿಟ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದ್ರೆ ಗ್ಲಾಸ್ ಬೌಲ್, ಇದರ ಸೆರಾಮಿಕ್ ಬೌಲ್ ಗಳಲ್ಲಿ ಹಾಕಿಡ್ಬೋದು. ಇದೆಲ್ಲ ಸಿರಾಮಿಕ್ ಅಲ್ಲಿ ಹಾಕಿದೀರಾ ನೀವು ಆಲ್ರೆಡಿ? ಸೆರಾಮಿಕ್ ಅಲ್ಲಿ ಹಾಕಿದೀವಿ ಮೇಡಮ್. ಇದು ಸೆರಾಮಿಕ್ ಅಲ್ಲಿ ಹಾಕಿದೀವಿ. ಇದು ಬೋನ್ಸೈ ಪ್ಲಾಂಟ್ ಅಂತ. ಇವಾಗ ಬೋನ್ಸೈ ಗಿಫ್ಟ್ ಕೊಡಕ್ಕೂ ಇಡ್ತಾರೆ, ಮನೆಗೂ ಇಡ್ತಾರೆ, ವಾಸ್ತುಗೂ ಇಡ್ತಾರೆ. ನೀವ್ ಇದನ್ನ ಬೇಕಾದ್ರೆ ಡೈರೆಕ್ಟ್ ಹಿಂಗ್ ಹಾಕೋಬಹುದು. ಹಿಂಗ್ ಡೈರೆಕ್ಟ್ ಬೇಕಂದ್ರೆ ಹಿಂಗ್ ಹಾಕ್ಬೋದು. ಸೆಪರೇಟ್ ತಗೊಂಡು ಹಾಕೋಬಹುದು. ಇದು ಮೇಡಮ್ ಇದು ಒಂದು 350 ರುಪೀಸ್ ಆಗುತ್ತೆ. ನಾವ್ ಏನಂತಂದ್ರೆ ಇದನ್ನ ನಾವು ಒಳಗಡೆನೆ ಬೇಕಾದ್ರೆ ನಮ್ಗೆ ಒಳಗಡೆ ಇಟ್ಟು ಇನ್ನೂ ಪ್ಲಾಂಟ್ ನ ಇಟ್ಟಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು 1-2 ವರ್ಷದ ಇರ್ಬೋದು ಸರ್ ಅಷ್ಟೇ. ಮೇಂಟೆನೆನ್ಸ್ ಅಂದ್ರೆ ಸರ್ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕು, ಜಾಸ್ತಿ ನೀರ್ ಹಾಕ್ಬಾರ್ದು. ಮತ್ತೆ ಇದಕ್ಕೆ ಬಿಸಿಲು ಬೇಕು. ಡೈಲಿ ಇಡ್ಬೇಕಾ? ಇಲ್ಲಾಂದ್ರೆ ಉದ್ರೋಗುತ್ತೆ. ಎಷ್ಟು ಅವರ್ ಇಡ್ಬೇಕಾಗತ್ತೆ? 1-2 ಅವರ್ 3 ಅವರ್ ಇಟ್ಬಿಟ್ಟು ಬೇಕಾದ್ರೆ ಮನೆ ಒಳಗಡೆ ಇಡ್ಬೋದು. ತುಂಬಾ ಹೊತ್ತು ಒಳಗಡೆ ಇಟ್ರು ಒಣಗೋಗುತ್ತೆ. ಇಲ್ಲಾಂದ್ರೆ ಬಿಸಿಲು ಬರೋ ಜಾಗ ಸೆಮಿ ಸೈಡ್ ಇರುತ್ತಲ್ಲ ಮೇಡಮ್, ಆ ತರದಲ್ಲಿ ವಿಂಡೋ ಕಡೆ ಇಟ್ರೆ ಚೆನ್ನಾಗಿ ನಿಮ್ಗೆ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಸುಮಾರು ವೆರೈಟಿ ಇಟ್ಟಿದ್ದೀರಾ ಹಂಗಾರೆ ಇಂಡೋರ್ ಪ್ಲಾಂಟ್ಸ್ ಅಲ್ವಾ? ಸುಮಾರು ವೆರೈಟಿ. ಮೇಡಮ್ ಇನ್ನೇನೇನು ಸಿಗುತ್ತೆ ನಿಮ್ ಶಾಪ್ ಅಲ್ಲಿ? ನಮ್ಮ ಶಾಪ್ ಅಲ್ಲಿ ಮೇಡಮ್ ಈ ತರ ಗ್ಲಾಸ್, ಈ ತರ ಬೌಲ್ಸ್ ಎಲ್ಲ ಸಿಗುತ್ತೆ. ಈ ತರದ್ದು ಈ ತರ ನೋಡಿ, ಇದೆಲ್ಲ ಚಿಕ್ಕ ಗಿಡಗಳು ನಿಮ್ಗೆ ಮನಿ ಪ್ಲಾಂಟ್ಸ್, ಚಿಕ್ಕದು ಕ್ಯಾಕ್ಟಸ್ ಆ ತರದ್ದೆಲ್ಲ ಹಾಕಿ ಇಡ್ಬೋದು. ಈ ತರದ್ರಲ್ಲೂ ಇಡ್ಬೋದು ಕ್ಯಾಕ್ಟಸ್ ಎಲ್ಲ ಚಿಕ್ಕದಾಗಿ. ನಿಮ್ಮ ಹತ್ರ ಕ್ಯಾಕ್ಟಸ್ ಇದೆಯಾ? ಈಚೆ ಇದೆಯಾ? ಈ ತರದ್ದೆಲ್ಲ ಚಿಕ್ಕ ಪ್ಲಾಂಟ್ ಅಲ್ಲಿ ಈ ತರ ಬರುತ್ತೆ. ನಮ್ದು ತುಳಸಿ ಪಾಟ್ ಇದೆ ಮೇಡಮ್. ತುಳಸಿ ನೋಡಿ ಎಷ್ಟಾಗುತ್ತೆ ಮೇಡಮ್ ತುಳಸಿ ಪಾಟ್? 125 ರುಪೀಸ್. ಸೆರಾಮಿಕ್ ಅದೆಲ್ಲ? ಸೆರಾಮಿಕ್ ಮೇಡಮ್. ಇದೆಲ್ಲ ನೀವು ಬೇಕಾದ್ರೆ ದೇವ್ರ ಮನೆ ಒಳಗಡೆ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ದೇವ್ರ ಮನೆ ಒಳಗಡೆ ಬೇಕಾದ್ರೆ ಚಿಕ್ಕ ತುಳಸಿ ಹಬ್ಬ ಎಲ್ಲ ಬರುತ್ತೆ, ಅವಾಗ ಇಟ್ಟಿ ಪೂಜೆ ಮಾಡ್ಬೋದು ಮೇಡಮ್. ಇದ್ರಲ್ಲಿ ನಿಮ್ಗೆ ಬಿಗ್ ಸೈಜ್ ಬೇಕಾದ್ರೆ ಇದೆ, ತೋರಿಸ್ಲಾ? ತೋರಿಸಿ. ಇಲ್ಲಿ ನೋಡಿ ಮೇಡಮ್, ಇದು ಬಿಗ್ ಸೈಜ್ ನಿಮ್ಗೆ
ಓಕೆ ಎಷ್ಟಾಗತ್ತೆ ಇದು? ಇದು ಒಂದ್ 350 ರೂಪಾಯಿ ಏನೋ ಆಗತ್ತೆ ಮೇಡಮ್. ಓಕೆ ಓಕೆ. ಇದ್ರಲ್ಲಿ ವೈಟ್ ಬರುತ್ತೆ. ಇದು ಸೆರಾಮಿಕ್ ನಿಮ್ಗೆ ಚೆನ್ನಾಗ್ ಬರುತ್ತೆ, ಬಾಳ್ಕೆ ಚೆನ್ನಾಗ್ ಬರುತ್ತೆ. ಸಿಮೆಂಟ್ ಸಿಗುತ್ತೆ ನಿಮ್ಮ ಹತ್ರ? ಇಲ್ಲ ಸಿಮೆಂಟ್ ಇಲ್ಲ, ಸಿಮೆಂಟ್ ಇಲ್ಲ ನಮ್ಮ ಹತ್ರ. ಈ ತರ ಸೆರಾಮಿಕ್ ಬರುತ್ತೆ. ಇದ್ರಲ್ಲಿ ಕಲರ್ಸ್ ಸಿಗತ್ತಲ್ಲ, ಗ್ರೀನ್ ವೈಟ್ ಎಲ್ಲ ಗ್ರೀನ್ ಸಿಗುತ್ತೆ. ಎಲ್ಲ ವೈಟ್ ಸಿಗುತ್ತೆ ಮೇಡಮ್. ಓಕೆ ಓಕೆ. ಇದು ನೆಕ್ಸ್ಟ್ ಅದ್ರಲ್ಲಿ ಮೇಡಮ್ ಅದೆಲ್ಲ ಏನು ಆ ಕಡೆ ಇರೋದಿಲ್ಲ ಲಾಸ್ಟ್ ಅಲ್ಲಿ ಇದೆ ಮೇಡಮ್. ಅದು ಅದೇ ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ ಹಾಕಕ್ಕೆ ನಮ್ದು ಪಾಟ್ಸ್ ಗಳು ಯಾವ ತರ ಪಾಟ್ ಬೇಕಾಗುತ್ತೆ ಆ ತರ ಪಾಟ್ಸ್ ಗಳು. ನೀವು ಇದು ಕ್ಯಾಕ್ಟಸ್ ಕೇಳಿದ್ರಲ್ಲ ಮೇಡಮ್, ಈ ಕ್ಯಾಕ್ಟಸ್ ನ ಹಿಂಗೆ ಒಳಗಡೆ ಡೈರೆಕ್ಟ್ ಹಾಕ್ಬೇಕು. ಇದಕ್ಕೆ ಡೈರೆಕ್ಟ್ ಹಾಕಿ ಹಿಂಗೆ ಇಡ್ಬೋದು. ಇಲ್ಲಾಂದ್ರೆ ಈ ಪಾಟು, ಇಲ್ಲಾಂದ್ರೆ ಈ ಪಾಟು ಬೆಳೆಯುತ್ತಾ ಎತ್ತರಕ್ಕೆ. ಹಾ ಮೇಡಮ್, ಇದೇನಂತಂದ್ರೆ ಸ್ಲೋ ಗ್ರೋತಿಂಗ್ ಇರುತ್ತೆ, ಬೇಗ ಗ್ರೋತ್ ಆಗಲ್ಲ ಇವೆಲ್ಲ. ಕ್ಯಾಕ್ಟಸ್ ಎಲ್ಲ ನಿಧಾನ ಆಗುತ್ತೆ. ಈ ತರ ಪಾಟ್ ಗಳ ಒಳಗಡೆ ಹಾಕ್ಬಿಟ್ಟು. ಇದ್ಯಾವ್ದು ನೆಕ್ಸ್ಟ್ ತೋರಿಸ್ತಿರೋದವ್ರು? ನೆಕ್ಸ್ಟ್ ತೋರಿಸ್ತಾ ಇರೋದು ಈ ತರ ಪ್ಲಾಂಟ್. ಇದು ನಿಮಗೆ ಕ್ಯಾಕ್ಟಸ್ ವೆರೈಟಿ ತರ ಬರುತ್ತೆ, ಬೇರೆ ವೆರೈಟಿ. ಇದು ಬೇರೆ ವೆರೈಟಿ. ಈ ತರ ವೈಟ್ ಪಾಟಿಗೆ ಹಾಕ್ಬಿಟ್ಟು ನೀವು ಓದ್ಕೋತಾರಲ್ಲ ಮಕ್ಕಳು, ಆತರ ಸ್ಟಡಿ ಟೇಬಲ್ ರೂಮ್ ಅಲ್ಲಿ ಇಟ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಟಿವಿ ಸೈಡ್ ಅಲ್ಲೆಲ್ಲ ಇಟ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದೆಲ್ಲ ಟ್ರೆಂಡ್ ಇರುತ್ತೆ. ಇವಾಗೆಲ್ಲ ಒಳ್ಳೊಳ್ಳೆ ಮನೆಗಳು ಕಟ್ತಿರ್ತಾರೆ ವಾಸ್ತು ಪ್ರಕಾರ, ಅವರೆಲ್ಲ ಇದೆಲ್ಲ ಇಷ್ಟ ಪಡ್ತಿರ್ತಾರೆ. ಆ ತರ ಪಾಟ್ಸ್ ಗಳೆಲ್ಲ ಚೆನ್ನಾಗಿ ನಿಮಗೆ ಬರುತ್ತೆ. ಈ ತರ ಮೇಲ್ಗಡೆ ಇದೆಲ್ಲ ನೋಡಿ, ಇವೆಲ್ಲ ಇದು ಪಾಟ್ ಒಳಗಡೆ ಪಾಟ್ ಬರುತ್ತೆ. ಇದು ಹೌದಾ? ಅದು ನೀರು ಒಳಗಡೆನೆ ಸ್ಟೋರ್ ಆಗತ್ತೆ ನಿಮಗೆ. ಸ್ಟೋರ್ ಆಗ್ಬಿಟ್ಟು ನೀರು ನಿಮ್ಗೆ ಇವಾಗ 2 ದಿನ 3 ದಿನ ನೀರು ತೆಗಿದಿಲ್ಲ ಅಂದ್ರೆ ಪರವಾಗಿಲ್ಲ. ಒಂದ್ಸಲ ನಾವು ಬಿಸಿ ಇರ್ತೀವಲ್ಲ ಮೇಡಮ್, ಊರ್ಗ್ ಹೋಗಿರ್ತೀವಿ ಅಂತ ಟೈಮಲ್ಲೆಲ್ಲ ಹಾಕ್ಬಿಟ್ಟು ಹೊಟ್ಟೋದ್ರೆ 2 ದಿನ 3 ದಿನ ಬರುತ್ತಲ್ವಾ ನೀರೆಲ್ಲ? ಬರುತ್ತೆ. ಎಷ್ಟಾಗುತ್ತೆ ಪ್ರೈಸ್ ಅದು ಬ್ಲೂ ಕಲರ್ ಅದೆಲ್ಲ? 250 ರುಪೀಸ್. 250 ರುಪೀಸ್ ಆಗುತ್ತೆ. ಓಕೆ. ನೀವು ಕೈಲಿ ಇಟ್ಕೊಂಡ್ರೆ ಅದೇ ಅನ್ಸುತ್ತಲ್ಲ? ಇದು ಮೇಡಮ್, ಇದು ಸ್ಮಾಲ್ ಅದು ಸ್ನೇಕ್ ಪ್ಲಾಂಟ್ ಅಂತ. ಸ್ನೇಕ್ ಪ್ಲಾಂಟ್. ಓಕೆ. ಇದನ್ನ ನೀವು ಈ ತರ ಪ್ಲಾಸ್ಟಿಕ್ ಬಾಟಲ್ ಹಾಕಿ ನೀವು ಇದು ಎಲ್ಲಿ ಬೇಕಾದ್ರೂ ಇಡ್ಬೋದು. ನೀವು ಎಲ್ಲಿ ಅಂತಂದ್ರೆ ಡೆಸ್ಕ್ ಮೇಲೆ, ಮತ್ತೆ ಅಡಿಗೆ ಮನೇಲಿ, ಎಲ್ಲಿ ಇಂಟೀರಿಯರ್ ಆಗಿ ಕಾಣಿಸುತ್ತೆ. ಇವಾಗ ಅಡಿಗೆ ಮನೇಲೂ ಟ್ರೆಂಡ್ ಇದೆ, ಗಿಡಗಳನ್ನ ಅಡಿಗೆ ಮನೇಲೂ ಇಟ್ಕೊಳ್ಳೋಕೆ. ಯಾಕಂದ್ರೆ ವುಮೆನ್ಸ್ ಜಾಸ್ತಿ, ಇವಾಗ ಲೇಡೀಸ್ ಎಲ್ಲ ನಾವೆಲ್ಲ ಅಡಿಗೆ ಮನೇಲೆ ಜಾಸ್ತಿ ಇರ್ತೀವಿ, ನಮಗೂ ಕೂಡ ಒಳ್ಳೆ ಗಾಳಿ ಬೇಕಾಗುತ್ತೆ, ಫ್ಯಾನ್ ಹಾಕೊಳಕ್ ಆಗೋದಿಲ್ಲ. ಸೊ ಇದನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ ಅಲ್ವಾ? ನಿಮ್ಗೆ ಸ್ನೇಕ್ ಪ್ಲಾಂಟ್ ಅಲ್ಲಿ ಈ ತರ ಚಿಕ್ಕ ವೆರೈಟಿನೂ ಸಿಗುತ್ತೆ. ಫಸ್ಟ್ ತೋರಿಸಿದ್ ನಿಮ್ಗೆ ದೊಡ್ಡ ವೆರೈಟಿ, ಸೊ ಇದು ಚಿಕ್ಕ ವೆರೈಟಿ. ಓಕೆ. ಸೊ ನೀವು ಈ ಕೈನಲ್ಲಿ ಇಟ್ಕೊಂಡಿರೋದು ಯಾವುದು ಮೇಡಮ್? ಇದು ಇಂಡೋರ್ ಪ್ಲಾಂಟ್ಸ್. ಇದು ಅದೇ ಲಿಫ್ಟಿಕ್ ಪ್ಲಾಂಟ್ ತರ ಹೇಳಿದ್ವಲ್ಲ, ಅದ್ರಲ್ಲಿ ಇನ್ನೊಂದ್ ತರ ವೆರೈಟಿ ಬರುತ್ತೆ ಇದು. ಸೊ ಇದನ್ನೇನಂತಂದ್ರೆ ಈ ತರ ಪ್ಲಾಸ್ಟಿಕ್ ಪಾಟ್ ಅಲ್ಲಿ ಈ ತರ ಇರುತ್ತಲ್ಲ ಮೇಡಮ್, ಈ ತರ ಹಾಕಿ ಎಲ್ ಬೇಕಾದ್ರೂ ನೀವು ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವೆರೈಟೀಸ್ ಎಲ್ಲ ಈ ತರ ಇರುತ್ತೆ. ಈ ತರ ನೀವು ಇಟ್ರೆ ನಿಮ್ಗೆ ಎಲ್ಲಾನು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನೀವು ಈ ತರ ಪಾಟ್ಸ್ ನಮ್ಗೆ ಪ್ಲಾಸ್ಟಿಕ್ ಬೇಕಂದ್ರೆ ಪ್ಲಾಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬಹುದು. ಸೆರಾಮಿಕ್ ಬೇಕಾದ್ರೆ ಇವಾಗ ಇದು ಎಷ್ಟು ವರ್ಷ ನಮ್ಗೆ ಗ್ರೋತ್ ನಮ್ಮಲ್ಲಿ ಇರುತ್ತೆ ಗಿಡಗಳು ತಗೊಂಡೋದ್ರೆ? ಏನ್ ಮೇಡಮ್, ಈಗ 1 ವರ್ಷ ಇರುತ್ತೆ, 2 ವರ್ಷ ಇರುತ್ತೆ, ಆಮೇಲೆ ಒಣಗುತ್ತೆ, ಆತರ ಯಾವ ತರ? ಏನಿಲ್ಲ ಮೇಡಮ್, ಇದಕ್ಕೆ ಏನಂದ್ರೆ ನೀರ್ ಕಮ್ಮಿ ಹಾಕ್ಬೇಕು. ನೀರ್ ಕಮ್ಮಿ ಹಾಕಿ ಮೇಂಟೈನ್ ಮಾಡಿದ್ರೆ ತುಂಬಾ ದಿನ ಇರುತ್ತೆ, ಬೆಳೆಯುತ್ತೆ. ಎಷ್ಟು ವರ್ಷ ಇರ್ಬೋದು ಈ ಪ್ಲಾಂಟ್ಸ್ ಎಲ್ಲ? ಒಂದ್ 3-4 ವರ್ಷ ಇರ್ಬೋದು. ಅದೇ ನಾವ್ ಹೆಂಗೆ ಟೇಕ್ ಕೇರ್ ಮಾಡ್ತೀವಿ ಆ ತರ ಇರುತ್ತೆ. ಮಕ್ಳ ತರನೇ ನೋಡ್ಕೋಬೇಕು. ನೀರೆಲ್ಲ ಜಾಸ್ತಿ ಹಾಕ್ಬಿಟ್ರೆ ಒಣಗೋಗ್ಬಿಡುತ್ತೆ. ಸೊ ನಾವು ಮಕ್ಳ ತರ ಅದನ್ನ ನೋಡ್ಕೊಂಡ್ರೆ ನಮ್ಮನ್ನ ಅದು ತುಂಬಾ ಚೆನ್ನಾಗಿ ಒಳ್ಳೆ ಗಾಳಿ ಕೊಡುತ್ತೆ ನಮ್ಗೆ. ಅದಕ್ಕೋಸ್ಕರ ನೀವು ಈ ತರ ಇದ್ ಮಾಡಿ, ಯಾವ್ದೇ ಗಿಡ ತಗೊಂಡ್ರು ಇಂಡೋರ್ ಪ್ಲಾಂಟ್ಸ್ ನೀರ್ ಕಮ್ಮಿ ಹಾಕ್ಬೇಕು, ಯಾವ್ದಕ್ಕೂ ನೀರ್ ಜಾಸ್ತಿ ಹಾಕ್ಬಾರ್ದು. ಮೇಡಮ್ ಇದೆಲ್ಲ ಸೆರಾಮಿಕ್. ನಿಮ್ಗೆ ಎನಿಮಲ್ಸ್ ತರ ಬರುತ್ತೆ. ಇದು ನೋಡಿ, ಇದು ಯೋಗ ಪಾಟ್ ಅಂತ. ಯೋಗ ಪಾಟ್ ಇದ್ರಲ್ಲಿ ಇರುತ್ತೆ, ಧ್ಯಾನ ಮಾಡ್ತಾರ ಇರುತ್ತೆ. ಇದ್ರಲ್ಲಿ ನಾನು ನಿಮ್ಗೆ ಕ್ಯಾಕ್ಟಸ್ ವೆರೈಟಿ ತೋರಿಸಿದ್ನಲ್ಲ ಮೇಡಮ್, ಆ ವೆರೈಟಿ ಗಿಡಗಳನ್ನ ಇಲ್ಲಿ ಹಾಕಿ ಇಡ್ಬೋದು. ಇದು ನೋಡಿ ಆನೆ ತರ ಪಾಟ್. ಇದು ನೋಡಿ ಫಾಂಡ ತರ ಇದೆ, ನೋಡಿ ಫಾಂಡ ತರ ಇದೆ. ನಿಮಗೆ ಇದು ಇದು ಮೊಲ ಬೇಕಂದ್ರೆ ಮೊಲ ಇದೆ, ಆತರನು ಸಿಗತ್ತಲ್ವಾ? ಸಿಗತ್ತೆ. ನಿಮ್ಗೆ ಎನಿಮಲ್ ಸ್ಪಾಟ್ ಅಂದ್ರೆ ಮಕ್ಳೆಲ್ಲ ಸ್ವಲ್ಪ ಇಷ್ಟ ಪಡ್ತಾರೆ. ಮತ್ತೆ ನಿಮ್ಗೆ ಎನಿಮಲ್ ಸ್ಪಾಟ್ ಇಟ್ರೆ ಎಲ್ಲ ಚೆನ್ನಾಗಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇದೆಲ್ಲ ತೈವಾನ್ ಪಾಟು ಮೇಡಮ್. ಇವೆಲ್ಲ ತೈವಾನ್ ಇಂದ ಬಂದಿರೋದು. ತೈವಾನ್ ಇಂದ ಬಂದಿರೋದು. ಇವೆಲ್ಲ ನಿಮ್ಗೆ ವೈಟ್ ಅಲ್ಲಿ ಬರುತ್ತೆ. ವೈಟ್ ಒಂದ್ ಸ್ವಲ್ಪ ನಿಮ್ಗೆ ಗ್ರೀನ್ ಗೆ ವೈಟ್ ಚೆನ್ನಾಗಿ ವಿತ್ ಪ್ಲೇಟ್ ಬರುತ್ತೆ. ಮೇಡಮ್ ಇದು ವಿತ್ ಪ್ಲೇಟ್ ಬರುತ್ತೆ. ನೀರ್ ಬಂದ್ರೆ ಕೆಳಗಡೆನೆ ಇರುತ್ತೆ, ಇಲ್ಲ ಅಂತಂದ್ರೆ ಕಮ್ಮಿ ನೀರ್ ಹಾಕಿದ್ರೆ ಅದೇ ಎಳ್ಕೊಳ್ಳಿ. ಏನ್ ಪ್ರೈಸ್ ಆಗುತ್ತೆ? ಇದೆಲ್ಲ 350 ರುಪೀಸ್ ಆಗುತ್ತೆ ಮೇಡಮ್. ಇವಾಗ ನಮ್ ಚಾನಲ್ ನೋಡ್ಕೊಂಡ್ ಬರೋರಿಗೆ ಕಸ್ಟಮರ್ಸ್ ಗೆ ನೀವೇನಾದ್ರು ಡಿಸ್ಕೌಂಟ್ಸ್ ಕೊಡ್ತೀರಾ? ಖಂಡಿತ ಮೇಡಮ್, ಖಂಡಿತ ಕೊಡ್ತೀವಿ. ಇದ್ರಲ್ಲಿ ದೊಡ್ಡ ವೆರೈಟಿ, ಈ ತರ ದೊಡ್ಡ ವೆರೈಟಿಗಳು ಇದಾವೆ ಮೇಡಮ್. ನೋಡಿ. ಸೊ ಏನ್ ಪ್ರೈಸ್ ಆಗುತ್ತೆ ದೊಡ್ಡದೆಲ್ಲ? ತುಂಬಾ ಚೆನ್ನಾಗಿದೆ ದೊಡ್ಡದೆಲ್ಲ. 550 ಆಗುತ್ತೆ ಮೇಡಮ್. ಅದರಲ್ಲಿ ಒಂದು 3-4 ತರ ಶೇಪ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ಆ ಡಿಸೈನ್ ಅಂತ ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್. ಇವೆಲ್ಲ ನಿಮ್ಗೆ ಅಗ್ಲ ಗಿಡಗಳು ಬರುತ್ತಲ್ಲ ಮೇಡಮ್. ಇಟ್ಕೊಳ್ಳಿ ಮೇಡಮ್ ಅದನ್ನ. ಆತರ ಇದು ತೋರಿಸಿ ಈ ಪಾರ್ಟ್. ನೋಡಿ ಎಷ್ಟು ಚೆನ್ನಾಗಿದೆ ಇದು.
ಇದೆಲ್ಲ ಪಾಟೇನಾ? ಪಾಟ್ ನೋಡಿ ಇಷ್ಟು ಚೆನ್ನಾಗಿದೆ ಗೊತ್ತಾ, ಕರ್ವ್ ಎಲ್ಲ ಇದೆ. 7 ಫುಲ್ ಅದೇ ತರ ಬರುತ್ತಾ? ಫುಲ್ ಅದೇ ತರ ಬರುತ್ತೆ. ಅದ್ರಲ್ಲಿ ಒಂದೆರಡು ವೆರೈಟಿ ಇದೆ ನೋಡಿ. ಇದೊಂದಿದೆ, ಇದೊಂದಿದೆ. ಇದ್ರಲ್ಲಿ ಇದು ದೊಡ್ಡದು, ಒಂದ್ ಚಿಕ್ಕದು. ಬಟ್ ಇದು ಇನ್ನು ಚೆನ್ನಾಗಿದೆ. ದೊಡ್ಡ ದೊಡ್ಡ ಅಗಲ ಗಿಡಗಳು ಬರುತ್ತಲ್ಲ ಮೇಡಮ್, ಹರಡ ಅಂತ ಗಿಡಗಳು, ಅದನ್ನೆಲ್ಲ ಹಾಕಿ ನೀವ್ ಇಡ್ಬೋದು. ಚಿಕ್ಕ ಚಿಕ್ಕ ಸೈಜ್ ಚಿಕ್ಕ ಚಿಕ್ಕ ಸೈಜ್ ಮೇಡಮ್. ಅದೇ ತರದ್ರಲ್ಲಿ ನಿಮ್ಗೆ ಎಲ್ಲ ಚಿಕ್ಕ ಚಿಕ್ಕ ಸೈಜ್ ತರ ಬರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು? ಮೇಡಮ್ ನಿಮ್ಗೆ 100 ರೂಪೀಸ್ ಇಂದಾನು ಇದೆ. 100 ರೂಪೀಸ್ 100. ಇದು ಮಣ್ಣಿಂದು ಮೇಡಮ್. ಇದು ಮಡ್ ಪಾಟ್ ಅಂತಾರಲ್ಲ, ಜೇಡಿ ಮಣ್ಣು ಅದೆಲ್ಲ ಮಡ್ಡಲ್ಲಿ ಮಾಡಿರೋಂತ ಪಾಟ್ಸ್ ಇವೆಲ್ಲ. ಸೊ ಇದೇನಂತಂದ್ರೆ ನಿಮ್ಗೆ ಎನಿಮಲ್ಸ್ ಫೇಸ್ ಅಲ್ಲಿ ಬರತ್ತೆ ಇವೆಲ್ಲ. ಇದನ್ನ ಒಳಗೂ ಗಿಡ ಹಾಕಿ ಇಡ್ಬೋದು. ನಿಮಗೆ ಒಂಥರ ಚೆನ್ನಾಗಿ ಲುಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಜನ ಮಡ್ಪಾಟು ಇಷ್ಟ ಪಡ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಎನಿಮಲ್ಸ್ ಅಲ್ಲಿ ತಂದಿದೀವಿ ಮಡ್ ಪಾಟ್ಸ್ ಎಲ್ಲ. ಸೊ ಇದೆಲ್ಲ ಅದೇ ತರನಾ? ಇದು ತೈವಾನ್ ಪ್ಲಾಂಟ್ಸ್ ಅಂತ ಹೇಳಿ, ತೈವಾನ್ ಪಾಟ್ಸ್. ಇದೆಲ್ಲ ಏನು ಉದ್ದ ಕೋಲ್ ತರ ಇದೆಯಲ್ಲ ಮೇಡಮ್? ಇದು ಮನಿ ಪ್ಲಾಂಟ್ ಮತ್ತೆ ವಿಳ್ಳೆದೆಲೆ, ಅದಕ್ಕೆಲ್ಲ ಇದನ್ನ ಸ್ಟಿಕ್ ಮಾಡ್ಬಿಟ್ಟು ಎಲ್ಲಾನು ಹಿಂಗೆ ಸುತ್ತಿ ಸಪೋರ್ಟಿಂಗ್ ಮಾಡೋದು, ಸ್ಟಿಕ್ ಮಾಡಿ ಇಡೋದು. ಸೊ ಇದೆಲ್ಲ ಏನು ಸ್ಟ್ಯಾಂಡ್ಸ್ ಮೇಡಮ್? ಇದು ಏನ್ ಗೊತ್ತಾ ಮೇಡಮ್, ಇದು ಸ್ಟ್ಯಾಂಡ್ ಅಂದ್ರೆ ಪಾಟ್ಗಳು ಇಡಕ್ಕೆ, ಹೆವಿ ಪಾಟ್ಗಳು ಬರ್ತಾವಲ್ಲ ಅದನ್ನೆಲ್ಲ ಇಡಕ್ಕೆ. ಇದು ಏನ್ ಪ್ರೈಸ್ ಆಗುತ್ತೆ ಅದು ಪಾಟ್? ಇದು ಯಾವ್ದು ಮೇಡಮ್? ಸ್ಟ್ಯಾಂಡ್ 1350 ಆಗುತ್ತೆ. ಇದ್ರಲ್ಲಿ ಲೋ ವೇಟ್ ಬರುತ್ತೆ, ಹೈ ವೇಟ್ ಬರುತ್ತೆ ಮೇಡಮ್. ಅದೆಲ್ಲ ಏನು ಅಲ್ಲಿ ಮೇಲ್ಗಡೆ ಇದೆಲ್ಲ ಯಾವ್ದು ಮೇಡಮ್? ಇದು ಕೋಕೋನಟ್ ಪಾಟ್ ಅಂತ ಮೇಡಮ್. ತೆಂಗಿನ ನಾರ್ದು ಇದು ಹ್ಯಾಂಗಿಂಗ್ ಬರುತ್ತೆ ಮೇಡಮ್. ಇದೆಲ್ಲ ಏನ್ ಮೇಡಮ್ ಚೆನ್ನಾಗಿದೆ? ಇದನ್ನು ನ್ಯಾಚುರಲ್ ಪ್ರಾಡಕ್ಟ್ ಅನ್ಸತ್ತಿದೆಲ್ಲ ಮೇಡಮ್. ಇದು ಕೋಕೋನಟ್ ಪಾಟ್ ಅಂತ. ಇದು ಕೋಕೋನಟ್ ಪಾಟ್ ಅಂದ್ರೆ ಇದ್ರಲ್ಲಿ ಗಿಡ ಹಾಕಿದ್ರೆ ನಿಮಗೆ ನೀರ್ ವೆಟ್ಟಾಗಿ ಇಲ್ಲೇ ಇರುತ್ತೆ. ಸ್ವಲ್ಪ ನೀರ್ ಹಾಕ್ಬೋದು. ಇದನ್ನ ನೀವು ಹ್ಯಾಂಗ್ ಮಾಡ್ಬೋದು, ಮನೆ ಮುಂದೆ, ಬಾಲ್ಕನಿ, ಎಲ್ ಬೇಕಾದ್ರೂ ಹ್ಯಾಂಗ್ ಮಾಡ್ಬೋದು. ಸೊ ಏನ್ ಪ್ರೈಸ್ ಆಗುತ್ತೆ ಫುಲ್ ಸೆಟ್ ಅದು ಮೇಡಮ್? ಇದು 300 ರೂಪೀಸ್. ಫುಲ್ ಸೆಟ್ 300 ರೂಪೀಸ್. 300 ರೂಪೀಸ್ ಆಗುತ್ತೆ. ಇದು ಚೆನ್ನಾಗಿದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ತುಂಬಾನೇ ಒಳ್ಳೇದನ್ಸುತ್ತೆ. ಕೋಕೋನಟ್ ಪಾಟ್ ಅಲ್ಲಿ ಹಾಕಿದ್ರೆ ಇದನ್ನ ಯಾವ ಗಿಡ ಹಾಕ್ಬೋದು ನೀವು? ಇದ್ರಲ್ಲಿ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಹಾಕ್ಬೋದು. ಮತ್ತೆ ಕ್ರೀಪರ್ ಹಾಕ್ಬೋದು. ಯಾವ ತರ ಈ ಕ್ರೀಪರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಇದೆಯಾ? ಕ್ರೀಪರ್ಗಳು ಇನ್ನೂ ಬಂದಿಲ್ಲ ಮೇಡಮ್, ಬರುತ್ತೆ. ಮೇಡಮ್ ಈಗ ನಾನು ಹೇಳೋದು ಪ್ಲಾಂಟ್ ನ ಡೈರೆಕ್ಟ್ ಆಗಿ ಹಾಕ್ಬೋದು ಅಥವಾ ಪಾಟ್ ಮಾತ್ರ ಇಡಬೇಕಾಗುತ್ತೆ? ಇಲ್ಲ ಮೇಡಮ್, ಇಲ್ಲ ಸರ್, ಡೈರೆಕ್ಟ್ ಆಗಿ ಹಾಕ್ಬೋದು. ಕೋಕೋ ಪಿಟ್ ಹಾಕ್ಬಿಟ್ಟು ಹಾಕ್ಬೇಕು, ಮಣ್ಣು ಹಾಕ್ಬಾರ್ದು. ನಿಮ್ಮ ಹತ್ರ ಸಿಗತ್ತಾ ಕೋಕೋ ಪಿಟ್ ಎಲ್ಲ ಸಿಗತ್ತೆ. ಕೋಕೋ ಪಿಟ್ ಹಾಕ್ಬಿಟ್ಟು ಹಾಕಿದ್ರೆ ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ರ ಸೈಜ್ ಸಿಗತ್ತಾ? ಒಂದೇ ಸೈಜ್? ಈಗ ಒಂದೇ ಸೈಜ್ ಮೇಡಮ್. ಸೊ ಇನ್ನ ಯಾವ ತರ ಸಿಗತ್ತೆ ಮೇಡಮ್ ನ್ಯಾಚುರಲ್ ಅಲ್ಲಿ ನಿಮ್ದು? ನಮ್ಗೆ ಅದು ಹ್ಯಾಂಗಿಂಗ್ ಬೇಡ ಅಂತ ಹೇಳಿದ್ರು ಪ್ಲೈನು ಸಿಗುತ್ತೆ, ನೋಡ್ತಾ ಇದ್ದೀನಿ ಅಲ್ಲಿ ಅಲ್ವಾ? ಪ್ಲೈನು ಸಿಗುತ್ತೆ ಸರ್. ಅಕಸ್ಮಾತ್ ನಿಮ್ ಹತ್ರ ಈ ತರ ಈ ತರದ್ ಇದಿದೆ, ಹ್ಯಾಂಗಿಂಗ್ ಇದೆ, ನಮ್ಗೆ ಇದ್ ಬೇಕು ಅಂತಂದ್ರೆ ಇದನ್ನು ಇಲ್ಲದ್ರೆ ನಮ್ಮ ಮನೇಲೆ ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಐಟಮ್ಸ್ ಇದೆ ಅದಲ್ಲೂ ಕೂಡ ಇಟ್ಕೋಬಹುದಲ್ವಾ? ಇದನ್ನ ತಗೊಂಡೋಗ್ಬಿಟ್ಟು ನೋಡಿ, ಇದನ್ನ ತಗೊಂಡು ನಾವು ಕೂಡ ಮನೇಲೆ ಸ್ಟೋರ್ ಮಾಡ್ಕೊಳ್ಬಹುದು. 100 ರೂಪೀಸ್ ಆಗುತ್ತೆ ಸಿಂಗಲ್ ಪೀಸ್. 100 ರೂಪೀಸ್ ಇದು. ಓಕೆ. ಜಾಸ್ತಿ ತಗೊಂಡಿದ್ದು ಕಮ್ಮಿ ಹಾಕೊಡ್ತೀರಾ? ಕಮ್ಮಿ ಹಾಕೊಡ್ತೀವಿ ಸರ್. ನೋಡಿ ಇಲ್ಲಿ ವೆರೈಟಿ, ಇದು ವರ್ಟಿಕಲ್ ಪಾರ್ಟ್ ಅಂತ ಬರುತ್ತೆ ನಿಮ್ಗೆ. ಇದು ಚಿಕ್ಕ ವರ್ಟಿಕಲ್ ಗ್ರಿಲ್ಸ್ ಎಲ್ಲ ಇರತ್ತಲ್ವಾ ಬಾಲ್ಕನಿಲಿ, ಮನೆ ಮುಂದೆ ಎಲ್ಲ ಇದಕ್ಕೆ. ಇದು ವರ್ಟಿಕಲ್ ಗಾರ್ಡನ್ ಮಾಡ್ಬೋದು ನಿಮ್ಗೆ. 3, 4, 5, 6 ಕೆಳಗಡೆ ಆತರ ಹಾಕೊಂಡು ಚಿಕ್ಕ ಹ್ಯಾಂಗಿಂಗ್ ಪಾಟ್ಗಳು ಹಾಕಿ ಮಾಡ್ಬೋದು. ಇದು ಎಷ್ಟಾಗತ್ತೆ? ಇದು 45 ರೂಪೀಸ್ ಮೇಡಮ್. ಇದೆಲ್ಲ ಮೇಲ್ಗಡೆ ಬುಟ್ಟಿ ತರ ಇದೆ. ಇದೆಲ್ಲ ಏನು ಅಂತಂದ್ರೆ ಹ್ಯಾಂಗಿಂಗ್ ಪಾಟ್ ನಿಮ್ಗೆ ಅದ್ ತೋರ್ಸುದ್ನಲ್ಲ ಅವಾಗ, ಅದ್ರಲ್ಲಿ ಇದು ಪ್ಲಾಸ್ಟಿಕ್ ಬರುತ್ತೆ, ಅದು ಕೋಕೋನಟ್ ಪಾಟ್ ಬರುತ್ತೆ. ಇದು ನಿಮ್ಗೆ 100 ರೂಪೀಸ್ ಆಗುತ್ತೆ. ಅದ್ರಲ್ಲಿ ನಿಮ್ಗೆ ಲಾಂಗ್ ಬೇಕಾದ್ರೆ ಲಾಂಗು ಇದೆ ನೋಡಿ. ಇದು ಲಾಂಗ್. ಇಲ್ಲಾಂದ್ರೆ ಸಿಂಗಲ್ ಹುಕ್ ಅಂದ್ರೆ ಸಿಂಗಲ್ ಹುಕ್ಕು ಇದೆ. ಸಿಂಗಲ್ ಹುಕ್ ಬೇಕಂದ್ರೆ ಸಿಂಗಲ್ ಹುಕ್ಕು ಸಿಗುತ್ತೆ. ಸೊ ಒಂದು ಗಾರ್ಡನ್ ಮಾಡಕ್ಕೆ ಏನೆಲ್ಲ ಬೇಕು ಒಂದು ಮನೆಗೆ ಎಲ್ಲ ಸಿಗುತ್ತೆ ನಿಮಗೆ? ಎಲ್ಲ ಸಿಗುತ್ತೆ ನಿಮ್ಮ ಹತ್ರ. ನೋಡಿ ಇದು ಸಿಂಗಲ್ ಹುಕ್ ನಿಮಗೆ. ಇದರಲ್ಲಿ ಕಲರ್ಸ್ ಗಳು ಇರ್ತವೆ. ಏನ್ ಪ್ರೈಸ್ ಆಗುತ್ತೆ ಸಿಂಗಲ್ ಹುಕ್? ಇದು 100 ರೂಪೀಸ್ ಆಗುತ್ತೆ ಮೇಡಮ್. ಅದಕ್ಕಿಂತ ಚಿಕ್ಕದ್ ಬೇಕಂದ್ರೆ ಚಿಕ್ಕದು ಇದೆ ನೋಡಿ. ಇದು ಚಿಕ್ಕದು ಎಷ್ಟು 50 ಆಗುತ್ತೆ? ಇದು ಯಾವ್ದು? ಇದು 75 ರೂಪೀಸ್ ಆಗುತ್ತೆ. ಇನ್ನು ದೊಡ್ಡದು ಇದೆಯಲ್ಲ ಮೇಲ್ಗಡೆ ಎಲ್ಲ? ಇಲ್ಲ ಮೇಡಮ್, ಅದೇ ಅದ್ರಲ್ಲೇ ಕಲರ್ ಸಿಗುತ್ತೆ. ಅದರಲ್ಲೇ ಕಲರ್ ಸಿಗುತ್ತೆ. ಸೊ ಸುಮಾರು ವೆರೈಟಿ ಇಟ್ಟಿದ್ದೀರಾ ನೀವು ಗಾರ್ಡನಿಗೆ ಬೇಕಾಗಿರುವಂತ? ಸುಮಾರು ಇದೆ. ಸಿರಾಮಿಕ್ ಸಿಗತ್ತೆ, ಪ್ಲಾಸ್ಟಿಕಲ್ ಸಿಗತ್ತೆ, ನ್ಯಾಚುರಲ್ ಪ್ರಾಡಕ್ಟ್ಸ್, ತೆಂಗಿನಕಾಯಿ ನಾರ್ದು ಇದು ಸ್ಪಾಟ್ ಕೂಡ ಸಿಗತ್ತೆ. ಇವೆಲ್ಲ ಮೇಡಮ್ ನಿಮ್ಗೆ ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ ನೋಡಿ. ಕಣ್ಣೆಲ್ಲ ಮಾಡಿದಾರೆ ಇದಕ್ಕೆ. ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ. ಸೊ ಮಕ್ಳು ಬೆಡ್ರೂಮ್ ಅಲ್ಲಿ ಇದನ್ನ ಒಂದು ಗಿಡ ಹಾಕ್ಬಿಟ್ಟಿದ್ರೆ ತುಂಬಾ ಇಷ್ಟನೂ ಪಡ್ತಾರೆ ಮಕ್ಳು ಇಷ್ಟಪಡ್ತಾರೆ. ಇದು ಯಾವ ತರ ಪ್ಲಾಸ್ಟಿಕ್? ಇದು ಫೇಸ್ ಮೇಡಮ್, ಹಾಫ್ ಫೇಸ್. ಇದು ಚೆನ್ನಾಗಿರುತ್ತೆ. ಇದ್ರೊಳಗಡೆ ನೀವು ಸ್ನೇಕ್ ಎಲ್ಲ ಹಾಕಿ ಇಟ್ಕೋಬಹುದು. ಉದ್ದ ಪ್ಲಾಂಟ್ ಗಳು ಬೆಳಿತಾರಲ್ಲ ಅದನ್ನೆಲ್ಲ ಹಾಕಿ ಇಟ್ಕೋಬಹುದು. ನಿಮ್ಗೆ ಇದು ಫೈಬರ್. ಇದು ಯಾವ ತರ ಬರುತ್ತೆ?
ಇದು ಮೇಡಮ್ ಇದು ಬರ್ತಡೇಲಿ ಗಿಫ್ಟ್ ಹಾ. ಪಕ್ಕ ಇಡ ಅಂತದ್ದು ಇದನ್ನ ನಾವು ಇಟ್ಟಿದೀವಿ. ಗಿಡ ಹಾಕೊಡ್ಬೋದು ಅದಕ್ಕೆ? ಇಲ್ಲ ಇಲ್ಲ, ಇದು ಬರ್ತಡೇಲಿ ಎಲ್ಲ ಒಳಗಡೆ ದೀಪ ಇಟ್ಟು ಚಾಕ್ಲೇಟ್ಸ್ ದೀಪ ಏನಾರು ಇಡ್ಬೋದಲ್ವಾ? ಇಡ್ಬೋದು, ಆ ತರ. ಸುಮಾರಿದೆ ಅಲ್ವಾ ಆ ತರದ್ದು? ಸುಮಾರಿದೆ ಮೇಡಮ್. ಈ ಸೈಕಲ್ ತರದ್ದು ಚೆನ್ನಾಗಿದೆ ನೋಡಿ. ಅದು ಸೈಕಲ್ ಒಳಗಡೆ ಗಿಡ ಹಾಕೋದು ಮೇಡಮ್. ಇದು ಸೈಕಲ್ ಒಳಗಡೆ ಹಿಂಗೆ ನೀವು ಟೇಬಲ್ ಮೇಲೆ ಎಲ್ಲಾದ್ರೂ ಟಿವಿ ಕ್ಯಾಂಡಿಡೇಟ್ ಎಲ್ಲಾದ್ರೂ ಹಾಕಿ ಇದ್ರೊಳಗೆ ಚಿಕ್ಕ ಗಿಡ ತೋರ್ಸುದ್ನಲ್ಲ ಆತರ ಜೇಟ್ ಪ್ಲಾಂಟ್ ಎಲ್ಲ ಚಿಕ್ಕ ಚಿಕ್ಕದ್ ಹಾಕ್ಬೋದು. ಎಷ್ಟಾಗತ್ತದು ಪ್ರೈಸ್? ಯಾವ್ದು ಮೇಡಮ್? ಇದು ಫುಲ್ ಸೆಟ್. ಇದು ಫುಲ್ ಸೆಟ್ 600 ಏನೋ ಆಗುತ್ತೆ. ಓಕೆ ಓಕೆ. ವೀಕ್ಷಕರೇ, ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ವಾ? ಎಲ್ಲ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ. ಪಾಟ್ ಇರ್ಬೋದು, ಗಿಡಗಳಿರ್ಬೋದು, ಎಲ್ಲವೂ ಚೆನ್ನಾಗಿದೆ. ನಿಮ್ಮ ಮನೆಗೆ ನೀವೇನಾದ್ರು ಗಾರ್ಡನ್ ಮಾಡಬೇಕು ಅಥವಾ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಈ ಶಾಪ್ಗೆ ವಿಸಿಟ್ ಮಾಡಿ. ನಾವು ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿದ್ರೆ ಅವರೇ ಬಂದು ನಿಮ್ಮ ಮನೆಗೆ ಗಾರ್ಡನ್ ಕೂಡ ಮಾಡಿಕೊಡ್ತಾರೆ. ನೀವೇ ಸ್ವಂತ ಮಾಡಬೇಕು ಅಂದರೂ ಕೂಡ ನಿಮಗೆ ಇಲ್ಲಿ ಎಲ್ಲ ಥರ ವಸ್ತುಗಳು ಕೂಡ ಸಿಗುತ್ತೆ. ಗೊಬ್ಬರ ಇರ್ಬೋದು, ಬೀಜಗಳಿರ್ಬೋದು, ಪಾಟ್ಸ್ ಇರ್ಬೋದು, ಗಿಡಗಳಿರ್ಬೋದು, ಇಂಡೋರ್ ಪ್ಲಾಂಟ್ಸ್ ಸಿಗುತ್ತೆ, ಔಟ್ಡೋರ್ ಪ್ಲಾಂಟ್ಸ್ ಕೂಡ ಸಿಗುತ್ತೆ. ಎಲ್ಲವೂ ಒಂದೇ ರೂಫಲ್ಲಿ ಸಿಗೋದ್ರಿಂದ ನೀವು ಈ ಶಾಪ್ಗೆ ವಿಸಿಟ್ ಮಾಡಿ ಎಲ್ಲವನ್ನೂ ಪರ್ಚೇಸ್ ಮಾಡ್ಬೋದು. ಇದೇ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.